ಇದೇ ಮಂಗಳಗೌರಿ ಸರ. ತಲತಲಾಂತರದಿಂದ ಈ ಮನೆ ಸೊಸೆಗೆ ಸಿಗುವಂತ ಗೌರವ ಈ ಸರ. ಇದನ್ನ ಹಾಕೊಂಡೆ ಅಂತ ತಿಳ್ಕೊ, ಆ ಮಂಗಳಗೌರಿನೇ ನಿನ್ ಜೊತೆಲಿ ಇದ್ಕೊಂಡು ನಿನಗೆಲ್ಲಾ ರೀತಿಯಿಂದಲೂ ಒಳ್ಳೇದ್ ಮಾಡ್ತಾಳೆ. ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರ್ತಾರೆ. ಅವ್ರ ಸಂಸಾರ ಚೆನ್ನಾಗಿರುತ್ತೆ. ಮನಸ್ಸಲ್ಲಿ ಯಾವ ಥರ ಭಯ ಇದ್ರು, ಏನೇ ಚಿಂತೆ ಇದ್ರೂ ಅದೆಲ್ಲ ದೂರ ಆಗುತ್ತೆ. ಮತ್ತೆ ಇದನ್ನ ನನ್ಗೆ ಯಾವತ್ತೂ ಯಾಕೆ ಕೊಡ್ಲಿಲ್ಲ? ನನ್ನನ್ನ ಈ ಮನೆ ಸೊಸೆ ಅಂತ ಲೆಕ್ಕಕ್ಕೆ ಇಟ್ಕೊಂಡಿಲ್ವಾ? ಅಥವಾ ನಮ್ಮ ಸಂಸಾರ ಚೆನ್ನಾಗಿರ್ಬಾರ್ದು ಅಂತ ಹಿಂಗ್ ಮಾಡಿದ್ರ? ನಾಳೆ ತುಂಬಾ ಒಳ್ಳೆ ದಿನ. ಈ ಮಹಿಮೆ ಇರೋ ಹಾರ ನಾಳೆಯಿಂದ ನಿನ್ನ ಕೊರಳಲ್ಲೇ ಇರುತ್ತೆ. ಇಂದು ಅಜ್ಜಿ, ಈ ಮನೆ ಸೊಸೆಗೆ ಈ ಸರನ ಕೊಡೋದಲ್ವಾ? ಮತ್ತೆ ಸೊಸೆ ಆಗಕ್ಕೂ ಮುಂಚೆ ಅಖಿಲಗೆ ನೀವು ಈ ಸರ ಕೊಡ್ತಿದ್ದೀರಾ ಅಂದ್ರೆ ಅವಳಿ ಮನೆ ಸೊಸೆ ಆದಂಗೆ ಅಲ್ವಾ? ದೇವಾಂಶ್ಗೆ ಅಖಿಲಂಗೆ ಯಾರೇ ಅಡ್ಡ ಇದ್ರೂ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಯಾವಾಗ ನನ್ನ ಮಗ ಈ ಮದುವೆ ನಡೆಯುತ್ತೆ ಅಂತ ಮಾತು ಕೊಟ್ನೋ ಅವಾಗ್ಲೇ ಅಖಿಲ ಈ ಮನೆ ಸೊಸೆ ಆದ್ಲು. ಇನ್ನು ಮದುವೆ ಅನ್ನೋದು ಒಂದು ಶಾಸ್ತ್ರ ಮಾತ್ರ. ಆ ಮದುವೆಗೆ ಯಾವ ತೊಂದರೆನೂ ಆಗ್ಬಾರ್ದು ಅಂತ ಮೊದಲೇ ಈ ಸರ ಹಾಕ್ಬೇಕು ಅಂತ ಇದ್ದೀನಿ. ಮದುವೆ ಆಗೋವರೆಗೂ ಈ ಸರ ಅಖಿಲಾನ್ ಕೊರಳಲ್ಲೇ ಇರುತ್ತೆ. ಇದಕ್ಕೆ ಯಾವ ಅಭ್ಯಂತರನೂ ಇಲ್ಲ ಅಲ್ವಾ ದಶರಥ? ನಾನು ಮಾತು ಕೊಟ್ಟಿದ್ದೀನಮ್ಮ, ನೀನು ತೀರ್ಮಾನ ತಗೊಂಡಿದ್ಯಾ, ಇನ್ಯಾವ ಅಭ್ಯಂತರ ಇರುತ್ತಮ್ಮ? ಕೌಸಲ್ಯ, ಈ ಸರನ ದೇವ್ರ ಮುಂದೆ ಇಡು. ನಾಳೆ ಬೆಳಿಗ್ಗೆನೆ ಇವಳು ಕೊರಳಿಗೆ ಹಾಕ್ಸೋಣ. ಸರಿ ಅತ್ತೆ. ಏನ್ ಹಾಗೆ ನೋಡ್ತಾ ಇದ್ಯಾ? ವೈದೇಹಿ ನೆನ್ಪಿಗೋಸ್ಕರ ದೇವಾಂಶ್ ಅದೇನೇ ಮಾಡಿದ್ರು ದೇವಾಂಶ್ ಜೀವನದಲ್ಲಿ ಇನ್ಮುಂದೆ ಇರೋದು ಮಾತ್ರ ಅಖಿಲಾನೇ. ನಿಂದು ಆಸೆ ಆಗಿದ್ರೆ ನಂದು ಅರ್ಹತೆ ಅಕ್ಕ. ಅರ್ಹತೆ ಇಲ್ಲದೆ ಇರೋರು ಎಷ್ಟೇ ಆಸೆ ಪಟ್ರು ಏನು ದಕ್ಕಲ್ಲ. ಆ ನಿಜಾನ ಎಷ್ಟು ಬೇಗ ತಿಳ್ಕೊಂಡ್ರೆ ಅಷ್ಟು ಬೇಗ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಏನಂತಿದ್ದಾಳೆ? ಇವಳ ಕಾನ್ಫಿಡೆನ್ಸ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಯಾವುದಕ್ಕೂ ಹೆದರ್ತಿಲ್ಲ. ಅವಳು ಕಾನ್ಫಿಡೆನ್ಸ್ ಅವಳಿಗಿದ್ರೆ ನಿನ್ನ ಕಾನ್ಫಿಡೆನ್ಸ್ ನಿನಗಿದೆಯಲ್ಲ. ಮೊದಲು ಅಖಿಲ ಕಾನ್ಫಿಡೆಂಟ್ ಆಗಿದ್ದಾಳೋ ಇಲ್ವಾ ನೋಡಬೇಕು. ಮೊದಲೇ ವೈದೇಹಿ ಫೋಟೋಗಳನ್ನ ವಾಪಸ್ ತಂದಿಟ್ಟಿರೋ ಬೇಜಾರಲ್ಲಿದ್ದಾಳೆ. ಇಷ್ಟುಕೋಳು ಎಲ್ಲಿದ್ದಾಳೋ ನೋಡೋಣ ಬಾ. ಅಖಿಲ, ಏನ್ ಯೋಚನೆ ಮಾಡ್ತಾ ಇದೀಯಾ? ಈ ಸಂತೋಷವಾಗಿರೋ ಸಮಯದಲ್ಲಿ ಖುಷಿಯಾಗಿರೋದ್ ಬಿಟ್ಟು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಖುಷಿ ಪಡ್ಬೇಕು? ಆಚೆ ಹಾಕ್ಸದ ವೈದೇಹಿ ವಸ್ತುಗಳನ್ನೆಲ್ಲ ನಾನೇ ಮತ್ತೆ ತಗೊಂಡ್ ಬಂದು ಒಳಗಿಡ್ಸದಕ್ಕ? ಅಯ್ಯೋ, ಇನ್ನ ಅದೇ ಯೋಚನೆ ಮಾಡ್ತಾ ಇದ್ಯಾ? ಆ ರೂಮಲ್ಲಿ ವೈದೇಹಿ ಫೋಟೋಗಳು ಮಾತ್ರ ಇರುತ್ತೆ. ಆದರೆ ದೇವಾಂಶ್ ಜೀವನದಲ್ಲಿ ಕಾಲಿಡ್ತಿರೋದು ಮಾತ್ರ ನೀನು. ಹಾಗನ್ಕೊಂಡು ಆಸೆ ಪಟ್ಟಿದ್ದಷ್ಟೆ. ಆದ್ರೆ ಅದ್ಯಾವುದೂ ನಡೀತಾ ಇಲ್ಲ. ಹಾ, ಮಂಗಳಗೌರಿ ಸರನೇ ನಿನ್ ಕೈಗೆ ಬಂದಿದೆ. ಇನ್ನೆಲ್ಲನೂ ನಡೆಯುತ್ತೆ. ಸರ ಹಾಕೊಂಡ ತಕ್ಷಣ ಮದ್ವೆ ಆಗೋಗುತ್ತಾ? ನಾನೇನೋ ಬೇಜಾರಲ್ಲಿದ್ದೆ ಅಂತ ಅಜ್ಜಿ ಹಾಗೆ ಹೇಳಿದ್ರು ಅಷ್ಟೆ. ಇಲ್ಲ, ನಿಮ್ಮ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ಆ ಸರ ಕೊಟ್ಟಿರೋದು.
ನೀನ್ ಎಷ್ಟು ಅದೃಷ್ಟವಂತೆ ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇಲ್ಲಿವರೆಗೂ ಆ ಸರದ ಬಗ್ಗೆ ಕೇಳಿದಿನ ಹೊರತು ನೋಡೂ ಇರ್ಲಿಲ್ಲ. ವೈದೇಹಿ ಅಂದ್ರೆ ಅಷ್ಟಿಷ್ಟ ಅಲ್ವಾ? ವೈದೇಹಿ ಕೂಡ ಯಾವತ್ತೂ ಕೊಟ್ಟಿಲ್ಲ ಗೊತ್ತಾ? ಅಂಥದ್ರಲ್ಲಿ ಮದುವೆ ಆಗೋಕ್ಕೂ ಮುಂಚೆ ಅದನ್ನ ನಿನ್ ಸ್ವಂತ ಮಾಡ್ಕೊಂಡೆ ಅಂದ್ರೆ ನೀನ್ ಎಷ್ಟು ಅದೃಷ್ಟ ಮಾಡಿದ್ದೆ ಅಲ್ವಾ? ಜಾಕ್ ಪಾಟ್ ಸಿಕ್ಕಿದೆ ಅಖಿಲ. ಯಾರಿಗೂ ಸಿಗದೆ ಇರೋ ಅದೃಷ್ಟ ನಿನಗೆ ಸಿಕ್ಕಿದೆ. ನನಗ್ ಬೇಕಾಗಿರೋದು ಆ ಸರ ನನ್ ಕುತ್ತಿಗೆಲಿರೋದಲ್ಲ, ದೇವಾಂಶ್ ಕಟ್ಟೋ ತಾಳಿ ನನ್ ಕತ್ತಲಿರ್ಬೇಕು. ಆ ವೈದೇಹಿ ವಸ್ತುಗಳೆಲ್ಲ ಕಂಪ್ಲೀಟ್ ಆಗಿ ಮನೆಯಿಂದ ಆಚೆ ಹೋಗ್ಬೇಕು. ನೀನ್ ಆ ಸರ ಹಾಕೊಂಡ್ರೆ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಊರ್ಮಿಳಾ? ನಾವ್ ಅನ್ಕೊಂಡಿದ್ದೆಲ್ಲ ನಡಿಬೇಕು ಅಂದ್ರೆ ಆ ಸರ ಇರ್ಬೇಕಿರೋದು ನನ್ ಕತ್ತಲಲ್ಲ, ವೈಶಾಲಿ ಕತ್ತಲಿ. ವೈಶಾಲಿ ಕತ್ತಲ್ಲ? ಏನ್ ಮಾತಾಡ್ತಾ ಇದ್ಯಾ? ಲಾಯರು ಬುದ್ಧಿ ಇದೆ ಅಂತ ಅನ್ಕೊಂಡಿದ್ದೆ ನಾನು. ನೀ ಏನೇನೋ ಮಾತಾಡ್ತಾ ಇದ್ಯಲ್ಲ. ಆ ಸರಾನ ವೈಶಾಲಿ ಕತ್ತಿಗೆ ಹಾಕಿದ್ರೆ ವೈಶಾಲಿ ಸೊಸೆ ಆಗ್ತಾಳೆ, ನೀನಲ್ಲ. ನೀನು ತಲೆ ಕೆಟ್ಟೋನ್ ಥರ ಮಾತಾಡ್ಬೇಡ. ಅಖಿಲ ಹೇಳ್ತಿದ್ದಾಳೆ ಅಂದ್ರೆ ಅದರಲ್ಲಿ ಏನೋ ಒಂದು ಮೀನಿಂಗ್ ಇದ್ದೇ ಇರುತ್ತೆ. ಹೇಳು ಅಖಿಲ, ನಿನಗ್ ಸಿಗ್ಬೇಕಾಗಿರೋ ಸರಾನ ವೈಶಾಲಿಗೆ ಸಿಗ್ಬೇಕು ಅಂತ ಯಾಕೆ ಹೇಳ್ತಾ ಇದೀಯಾ? ವೈದೇಹಿ ಥರನೇ ಇರೋ ವೈಶಾಲಿ ಈ ಮನೇಲಿರೋವರೆಗೂ ಅವಳು ದೇವಾಂಶ್ ಕಣ್ಮುಂದೆ ಇರೋಷ್ಟು ದಿನಾನು ನಾವೆಷ್ಟೇ ಪ್ರಯತ್ನ ಪಟ್ರು ವೈದೇಹಿನ ಅವನ ಮನಸ್ಸಿಂದ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಮೊದಲು ವೈಶಾಲಿನ ಆಚೆ ಕಳಿಸ್ಬೇಕು. ವೈಶಾಲಿನ ಆಚೆ ಕಳಿಸ್ಬೇಕು ಅಂತ್ಯ? ಮತ್ತೆ ಸರ ವೈಶಾಲಿ ಹತ್ರನೇ ಇರಬೇಕು ಅಂತ್ಯ? ನನಗೇನು ಅರ್ಥನೇ ಆಗ್ತಿಲ್ಲ. ಇದ್ರಲ್ಲಿ ಅರ್ಥ ಆಗದಿರೋಂಥದ್ದೇನಿದೆ? ನನ್ನ ಕತ್ತಲ್ಲಿರ್ಬೇಕಾದ ಸರ ವೈಶಾಲಿ ಹತ್ರ ಇದ್ರೇನೆ ಅಲ್ವಾ ಆ ವೈಶಾಲಿ ಆಚೆ ಹೋಗಕ್ಕಾಗೋದು? ನನಗೆ ಅರ್ಥ ಆಯ್ತು. ಪೂಜೆ ರೂಮಲ್ಲಿ ಇರ್ಬೇಕಾಗಿರೋ ಆ ಸರ ವೈಶಾಲಿ ರೂಮಲ್ಲಿ ಇರಬೇಕು. ನಿನಗೆ ಕೊಡೋಕ್ಕಿಷ್ಟ ಇಲ್ದೇನೆ ವೈಶಾಲಿ ಅದನ್ನ ಕದ್ದಿದ್ದಾಳೆ ಅಂತ ಎಲ್ಲರೂ ಅನ್ಕೋಬೇಕು. ಕಳ್ಳರನ್ನ ಯಾರು ಮನೆಯಲ್ಲಿ ಇಟ್ಕೊಳ್ದೇ ಇರೋದ್ರಿಂದ ಹೊರಗಡೆ ಹೋಗ್ತಾಳೆ. ಕರೆಕ್ಟ್. ಏನ್ ಮಾಡ್ತಿರೋ ಗೊತ್ತಿಲ್ಲ, ಆ ಸರನ ವೈಶಾಲಿ ಕಳ್ತನ ಮಾಡಬೇಕು. ನಾಳೆ ಎಲ್ಲರ ಮುಂದೆ ಕಳ್ಳಿ ಥರ ನಿಂತ್ಕೋಬೇಕು. ಸರಾನ್ ಕದ್ಬಿಟ್ಟು ವೈಶಾಲಿ ರೂಮಲ್ಲಿ ಇಡೋದೇನು ಕಷ್ಟ ಅಲ್ಲ. ಆದರೆ ಅದನ್ನ ಕದ್ದಿದ್ದು ವೈಶಾಲಿ ಅಂತ ನಾವು ಪ್ರೂವ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಕಷ್ಟನೇ ಇದೆ, ಆದರೆ ಅದು ನಡೆದ್ರೆ ವೈಶಾಲಿ ಕಾಟ ಪೂರ್ತಿಯಾಗಿ ತಪ್ಪೋಗುತ್ತೆ. ಯೋಚನೆ ಮಾಡಿ ನೋಡಿ. ನಮ್ಮನ್ನ ಕಾಪಾಡಬೇಕಾಗಿರೋ ಅಮ್ಮನವ್ರ ಸರ ನನ್ನ ಭಾವನ ನನ್ನ ದೂರ ಮಾಡೋದಕ್ಕೋಸ್ಕರ ಬೇರೆಯವ್ರ ಕತ್ತಿಗೆ ಸೇರೋದಾ? ಇದು ನಡಿಬಾರ್ದು, ಖಂಡಿತ ನಡಿಬಾರ್ದು. ಏನಾದರೂ ಮಾಡಲೇಬೇಕು. ನಾವ್ ಅನ್ಕೊಂಡಾಗೆಲ್ಲ ನಡೆಯುತ್ತಾ? ಖಂಡಿತ ಆಗುತ್ತೆ. ವೈಶಾಲಿ ಬರ್ತಾಳೆ, ಆ ಸರ ತಗೊಂಡು ಹೋಗ್ತಾಳೆ. ಊರ್ಮಿಳಾ ಪಕ್ಕದಲ್ಲಿ ಇಲ್ಲ, ಒಂದು ಕೈ ಟ್ರೈ ಮಾಡಿ ನೋಡೋಣ. ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಬಿಡು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ಟೈಮ್ ಪಾಸ್ ಮಾಡೋದಕ್ಕೆ ಯಾವ್ದಾದ್ರು ಕತೆ ಹೇಳು. ಅಂದರೆ ಸುಮ್ಮನೆ ಮಾತಾಡ್ತಾ ನಿಂತರೆ ಬೋರ್ ಆಗುತ್ತೆ ಅಂತ. ಕತೆ ಹೇಳೋದಕ್ಕೆಲ್ಲ ನಾನು ಇಲ್ಲಿಗೆ ಬಂದಿಲ್ಲ, ಕನ್ಸನ್ನ ನನ್ಸ್ ಮಾಡ್ಕೊಳಕ್ ಬಂದಿರೋದು. ಹಾಗಾದ್ರೆ ನಾವಿಬ್ರು ಒಂದೇ ಥರ ಹಾಕಿಲ್ಲ. ನಾನು ನನ್ನ ಕನ್ಸನ್ನ ನನ್ಸ್ ಮಾಡ್ಕೊಳಕ್ ನೋಡ್ತಾ ಇದ್ದೀನಿ.
ಅಲ್ಲಿ ನೋಡು ಬರ್ತಾ ಇದ್ದಾಳೆ. ನೀನ್ ಅನ್ಕೊಂಡಿದ್ದು ನಿಜ ಆಗ್ತಾ ಇದೆ ನೋಡು, ನೋಡ್ದ್ಯಾ? ಸೂಪರ್. ಹಾಗಾದ್ರೆ ನಾಳೆಗ ವೈಶಾಲಿ ಕತೆ ಮುಗ್ದ ಹಾಗೆ. ಹೌದು ಅಖಿಲ, ಬೆಳಗ್ಗೆನೆ ಅವಳು ಕಳ್ಳಿ ಅಂತ ಗೊತ್ತಾಗುತ್ತೆ. ಇನ್ನು ಶಾಂತ ಅತ್ತೆಗೋಸ್ಕರನೋ ಬೇರೆ ಯಾರಿಗೋಸ್ಕರನೋ ವೈಶಾಲಿನ ಮನೇಲಿರಕ್ ಬಿಡಲ್ಲ. ಆ ಸರ ನಿನ್ ಕತ್ತಿಗೆ ಹಾಕಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಆದ್ರೆ ವೈಶಾಲಿನ ಕಳ್ಸೋದಕ್ಕೆ ಮಾತ್ರ ನಮಗ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ವೈಶಾಲಿ ಮಾತ್ರ ಅಲ್ಲ, ನಾಳೆಯಿಂದ ವೈದೇಹಿ ಕೂಡ ಶಾಶ್ವತವಾಗಿ ದೂರ ಹೋಗ್ತಾಳೆ. ನೀನ್ ಸೂಪರ್ ಅಖಿಲ. ಸೊಳ್ಳೆ ಅಷ್ಟೇ. ಊರ್ಮಿಳಾ ಯಾಕಿನ್ನೂ ಬಂದಿಲ್ಲ?
ಬಾವಾ, ಮನೆ ಮುಂದೆ ಎಷ್ಟು ಅಂದವಾದ ರಂಗೋಲಿ ಇಡ್ತೀವೋ ಹೆಣ್ಮಕ್ಳ ಜೀವನ ಅಷ್ಟೇ ಸುಂದರವಾಗಿರತ್ತಂತೆ. ಅದಕ್ಕೆ ಹೆಣ್ಮಕ್ಳಿಗೆ ಅವರು ಮನೆ ಮುಂದೆ ಹಾಕುವಂಥ ರಂಗೋಲಿಗೂ ಬಿಡ್ಸಕ್ಕಾಗದೇ ಇರೋಂಥ ಸಂಬಂಧ ಇದೆ ಅಂತಾರೆ. ಅಂದ್ರೆ ನನ್ನ ವೈದೇಹಿ ನನ್ನ ಜೀವನ ಚಿತ್ರಕ್ಕೆ ಎಷ್ಟು ಬಣ್ಣ ತುಂಬ್ತಾಳೆ ಅಂತ ಇದರಿಂದ ಗೊತ್ತಾಗುತ್ತೆ ಅಂತ ಆಯ್ತು. ಹೌದು ಬಾವಾ. ಸರಿ, ನಾನು ಒಂದು ನಿಮಿಷ ಬಂದೇ ಇರು. ಬಾವಾ, ಎಲ್ಲಿಗೆ? ಈ ರಂಗಿನ ರಂಗೋಲಿಗೆ ಹೂವಿನ ಪರಿಮಳನ ಸೇರಿಸೋದಕ್ಕೆ ಬರ್ತೀನಿರು. ನಿನಗ್ ಜೀವನಾನೇ ಇಲ್ದಿರೋ ಹಾಗೆ ಮಾಡೋಣ ಅನ್ಕೊಂಡ್ರೆ ನೀನ್ ಇಲ್ಲಿ ಕೂತ್ಕೊಂಡು ರಂಗೋಲಿ ಹಾಕ್ತಾ ಇದೀಯಾ? ಆ ರಂಗೋಲಿನ ಏನ್ ನೋಡ್ತಾ ಇದ್ಯಾ? ಹೇಗೂ ನಿಂಗೆ ಹಾಕೋದಕ್ಕೆ ಬರೋದಿಲ್ವಲ್ಲ. ಅದು ಬರೀ ರಂಗೋಲಿ ಅಲ್ವಂತೆ ವಾಲಿ, ಅವಳ ಜೀವನಕ್ಕೆ ಪ್ರತಿರೂಪ ಅಂತೆ. ಎಲ್ಲಿ ಎಷ್ಟು ಚೆನ್ನಾಗಿ ಬಣ್ಣ ಹಾಕಿದ್ರೆ ಜೀವನಾನು ಅಷ್ಟೇ ಕಲರ್ಫುಲ್ ಆಗಿರುತ್ತಂತೆ. ಇನ್ನೆಲ್ಲಿ ಬಣ್ಣ, ಇವಳನ್ನ ಹೊರಗೆ ಕಳ್ಸಕ್ಕೆ ನಾವು ಪ್ಲ್ಯಾನ್ ಮಾಡಿದೀವಲ್ಲ. ಅದೆಲ್ಲ ನಡೆಯುತ್ತೆ, ಆದ್ರೆ ಇದೆಲ್ಲ ಅವಳ ಕನಸು ಅಂತ, ಇದೆಲ್ಲ ಚದ್ರೋಗುತ್ತೆ ಅಂತ ಅವಳಿಗೆ ಗೊತ್ತಾಗ್ಬೇಕು. ಆ ರಂಗೋಲಿ ಅಳಿಸೋಗ್ಬೇಕು. ರಂಗೋಲಿ ಹಾಕೋದು ಕಷ್ಟ, ಆದರೆ ಹಾಳು ಮಾಡೋದು ಕಷ್ಟ ಅಲ್ಲ.